ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ತಾರೀಕು 15 7ನೇ ತಿಂಗಳು 2024 ಸೋಮವಾರ. ಇವತ್ತು ಶಿವನ ವಾರ. ಆವಾಗಲೇ ಟೈಮು 8:30 ಆಯ್ತಾ ಬಂತು. ಏನಪ್ಪ ಅಂದರೆ ಇವತ್ತು ಸೋಮವಾರ ಆಗತ್ತಲ್ಕ ಶಿವನಿಗೆ ತುಂಬ ಶ್ರೇಷ್ಠ. ಶಿವನ ಗುಡಿಗೆ ಹೋಗಿ ಎಲ್ಲರೂ ಪೂಜೆ ಮಾಡಿಸ್ಕೊಬನ್ನಿ, ಒಳ್ಳೇದಾಯ್ತದೆ. ಭಗವಂತ ಎಲ್ಲರಿಗೂ ಒಳ್ಳೇದಾಯ್ತದೆ ಅಂತ ಹೇಳ್ತೀನಿ. ಶುಕ್ಲಾಂ ವರದರಾಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಾಗಜಂ ಛಾಯಾ ಮಾರ್ತಣ್ಣಂ ತಮ್ಮೈ ಶನೇಶ್ವರಂ. ಏನಪ್ಪ ಅಂದರೆ ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನು ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡ್ತಿದ್ದನು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಎಲ್ಲರಿಗೂ ಇದು ಆಗಲಿ. ಇವತ್ತು ಏನಂದರೆ ಸೋಮವಾರ ತುಂಬ ಶ್ರೇಷ್ಠ ಶಿವನ ವಾರ. ಗುಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಸಾಯಂಕಾಲ ಹೋಗಿ ಅಮ್ಮನವ್ರಿಗೆ ಪೂಜೆ ಮಾಡಿಸ್ಕೊಬನ್ನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಯ್ತದೆ. ಲಕ್ಷ್ಮಿ ಸಾಯಂಕಾಲ ತಾನೇ ಬರ್ತದೆ. ಏನಪ್ಪ ಅಂದರೆ ಇವತ್ತು ಸೋಮವಾರ ದಿನ ಶಿವನಿಗೆ ಪೂಜೆ ಮಾಡ್ಕೊಂಡ್ರೆ ಎಲ್ಲ ಕಷ್ಟನೂ ಪರಿಹಾರ ಮಾಡ್ತಾನೆ. ಮಳೆ ಬೆಳೆಯೂ ಅನುಕೂಲ ಆಯ್ತದೆ, ಎಲ್ಲರಿಗೂ ಅನುಕೂಲ ಆಯ್ತದೆ. ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಹೊರಡಬೇಕು. ಯಾವುದೇ ಕೆಲಸಕ್ಕಾಗಲಿ ಸೋಮವಾರಿ ಥರ ಆಗ್ಬಿಟ್ರೆ ಇನ್ನು ವಾರೆಲ್ಲ ಸೋಮವಾರಿತನೇ ಆಯ್ತದೆ. ಕೆಲಸಕ್ಕೆ ಹೋಗ್ಬೇಕು, ದುಡಿಬೇಕು, ತಿನ್ನಬೇಕು, ಆ ಕೆಲಸ ಮಾಡಬೇಕು. ಕೂಲಿ ಮಾಡೋರೆಲ್ಲ ಯಾವುದೇ ಕೆಲಸ ಆಗಲಿ, ಆಫೀಸ್ ಕೆಲಸ ಆಗಲಿ, ಏನೇ ಆಗಲಿ, ಒಂದಿನ ರಜೆ ಹಾಕಿದ್ರೆ 7 ದಿನವೂ ರಜೆ ಆಗ್ತದೆ. ಅದು ಮಾಡಬಾರ್ದು. ಭಗವಂತ ಒಂದು ಕಡೆಯಲ್ಲ ಒಂದು ಕಡೆ ಕೆಲಸ ಕೊಡ್ತಾನೆ. ಜೀವನ ಮಾಡೋಕ್ಕೆ ಅನುಕೂಲ ಆಯ್ತದೆ. ಎಲ್ಲರಿಗೂ ಇದು ಮಾಡಬೇಕು. ಏನು ಎತ್ತ ಅಂತ ಯೋಚನೆ ಮಾಡ್ಕೊಂಡು ಸಾಲ ಮಾಡಿದ್ವಿ ಹಂಗಪ್ಪ ಭಗವಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಭಗವಂತ ಹಂಗೆ ಕೊಡೋದಿಲ್ಲ. ಮನೇಲಿ ಕೂತ್ಕೊಂಡು ಅದೇನು ಉದುರಿಸೋದಿಲ್ಲ ಮೇಲ್ಗಡೆಯಿಂದ. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಫಲ ಕೊಡೋದು ಭಗವಂತ. ಕಾಯಕವೇ ಕೈಲಾಸ ಅಂತ. ಕಾಯಕ ಮಾಡಿದ್ರೆ ಏನಾದರೂ ಒಂದು ಕೆಲಸ ಆದರೆ ದುಡಿಮೆನೂ ಆದ್ರೂ ದುಡ್ಡು ಆಯ್ತದೆ, ಜೀವನ ಆಯ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯ ಕೂತ್ಕೊಂಡು ಜೀವನ ಮಾಡಿದ್ರೆ ಆರೋಗ್ಯ ಕೆಟ್ಟೋಯ್ತದೆ, ಆರೋಗ್ಯ ಚೆನ್ನಾಗಿರೋದಿಲ್ಲ. ಚಿಂತೆ ಎತ್ಕೊಂಡು ಮುಪ್ಪಾಗ್ಬಿಡ್ತೀವಿ. ಯಾವುದಪ್ಪ ತೀರ್ಸೋದು ಏನಪ್ಪ ಅಂತೇಳಿ ಯೋಚನೆ ಮಾಡ್ಕೊಂಡು ಹೋಯ್ತು ಅಂದರೆ ನಮ್ಮ ಜೀವನನೇ ಹಾಳಾಗೋಯ್ತದೆ. ಅದಕ್ಕೆ ನಾವು ಹೇಳೋದು, ಭಗವಂತ ನೀವು ಎಲ್ಲಿದ್ದೀಯಪ್ಪ ಅಂತ ಹೋಗಿ ಉದ್ಯೋಗ ಮಾಡಿ ನಿಮ್ಮ ಕೈಲಾದಷ್ಟು ದಾನ ಧರ್ಮ ಕೊಡಿ ಯಾರಿಗನ್ನ. ನೀವು ಮಾಡಿದ್ದು ಕರ್ಮ ಅದು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಯ್ತದೆ. ನಾವು ಮಾಡಿದ್ದೇ ಆಗಲಿ ಯಾರೇ ಆಗಲಿ, ಎಡಗಿದ್ರೆ ಒಂಚೂರು ತಪ್ಪು ಮಾಡಿರ್ತೀವಿ, ಅದನ್ನೇ ಕರ್ಮ ಅಂತ ಹೇಳೋದು. ಈ ಉದ್ದೇಶಕ್ಕೇ ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ಇದೆಲ್ಲ ಒಳ್ಳೆಯದಾಯ್ತದೆ ನಿಮಗೆ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ಶುಭೋದಯ.